ಎಲ್ರಿಗೂ ನಮಸ್ಕಾರ. ವಿಷಯ ಗೊತ್ತಿದ್ದೆ. ಸೊ ನಾಳೆ ಏಪ್ರಿಲ್ 30ನೇ ತಾರೀಕು ನಮ್ಮ ಜೋಗಿ ಪ್ರೇಮ್ ಸರ್ ಅವರು ಡೈರೆಕ್ಷನ್ ಮಾಡಿರೋ ಸಿನಿಮಾ ಕೇಡಿ. ಸೊ ನಾಳೆ ಇಡೀ ದೇಶಾದ್ಯಂತ ಸಿನಿಮಾ ರಿಲೀಸ್ ಆಗ್ತಾಯಿದೆ ಪ್ಯಾನ್ ಇಂಡಿಯಾ ಲೆವೆಲಲ್ಲಿ. ಆದರೆ ನನಗೆ ಗೊತ್ತಿರೋ ಪ್ರಕಾರ, ಅಂದರೆ ಅವ್ರು ಹೇಳಿರೋ ಪ್ರಕಾರ ಇವಾಗ ಕನ್ನಡ ಭಾಷೆಯಲ್ಲಿ ಮಾತ್ರ ಬಿಡುಗಡೆ ಆಗ್ತಾಯಿದೆ. ಮುಂದಿನ ವಾರದಿಂದ ಅದೇನೋ ಸ್ವಲ್ಪ ಸೆನ್ಸಾರ್ ಪ್ರಾಬ್ಲಮ್ ಆಗಿ ಸ್ವಲ್ಪ ಇದ್ದಿದ್ದರಿಂದ ಸೊ ಪೋಸ್ಟ್ಪೋನ್ ಆಗಿದೆ. ಸೊ ನಾಳೆಯಿಂದ ಸೊ ನನಗೆ ಅಂತೂ ಸಖತ್ ಕ್ಯೂರಿಯಾಸಿಟಿ ಇದೆ. ಯಾಕೆಂದರೆ ಈ ವರ್ಷ 2026 ಈ ವರ್ಷ ತೊಗೊಂಡ್ರೆ ದೊಡ್ಡ ದೊಡ್ಡ ಬಜೆಟ್ ಸಿನಿಮಾಗಳು ಬಂದಿಲ್ಲ ಅಂತಲ್ಲ. ಸೊ ಬಂದಿದ್ರೂ ಕೂಡ ಅಷ್ಟೊಂದು ಎಲ್ಲೋ ಗೆಲುವು ಕಾಣೋದ್ರಲ್ಲಿ ಎಲ್ಲೋ ಒಂದು ಕಡೆ ಎಡವಿದ್ವಾ ಅಥವಾ ಗೆದ್ದು ಕೂಡ, ಅಂದರೆ ಕೆಲವೊಂದು ಹೋದರೂ ಕೂಡ ಎಲ್ಲೋ ಒಂದು ಕಡೆ, ಅಂದರೆ ದೊಡ್ಡ ಬಜೆಟಿನ ಸಿನಿಮಾಗಳು ಬೇಕು ಅಂತ ಮಾತಾಡೋದಾದರೆ, ಸೊ ನಾಳೆ ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಕೇಡಿ ಸಿನಿಮಾ ಬಿಡುಗಡೆ ಆಗ್ತಾಯಿದೆ. ಸೊ ಏನೋ ನಮ್ಮ ಧ್ರುವ ಸರ್ಜಾ ಅವರು ಅದ್ದೂರಿ, ಬಹದ್ದೂರು, ಭರ್ಜರಿ, ಪೊಗರು, ಮಾರ್ಟಿನೋ ಏನು ಸಿನಿಮಾಗಳನ್ನ ನೋಡ್ಕೊಂಬಂದು ಅದೇ ರೀತಿಯೇ ಈ ಸಿನಿಮಾ ನನಗೆ ಸಖತ್ ಕ್ಯೂರಿಯಾಸಿಟಿ ಇದೆ. ಬಟ್ ಅಂದರೆ ಏನು ಅಂದರೆ ಅದು ಬಹುಶಃ ಕ್ರೌರತೆ ಏನಾದರೂ ಜಾಸ್ತಿ ಇದ್ದಿರ್ಬೋದು ಅನಿಸುತ್ತೆ. ಅದಕ್ಕೋಸ್ಕರ ಅವ್ರು ಎ ಪ್ರಮಾಣ ಪತ್ರ ಸಿಕ್ಕಿದೆ ಸಿನಿಮಾಗೆ. ಸೊ ಅಂದರೆ ಇವಾಗ ಟಿಕೆಟ್ ಬುಕ್ ಓಪನಿಂಗ್ ಆದಾಗ ನನಗೆ ಗೊತ್ತಿರೋರಿಗೆ ಅಲ್ಲೇನು ತೋರಿಸ್ತಾ ಇರಲಿಲ್ಲ. ಸೊ ನಿನ್ನೆ ಏನು ಸರ್ಟಿಫಿಕೇಟ್ ಬಂತು, ಸರ್ಟಿಫಿಕೇಟ್ ಅಂತ ಗೊತ್ತಾಯಿತು. ಸೊ ಟಿಕೆಟ್ ಬುಕ್ ಮೈ ಶೋದಲ್ಲಿ ಟಿಕೆಟ್ ಬುಕ್ ಮಾಡ್ಕೋದಾಗ ಅಂದರೆ 18+ ಕಂಟೆಂಟ್ ಈ ಥರ ಕ್ರೌರತೆ ಜಾಸ್ತಿ ಇದೆ. ಸೊ ಅದೆಲ್ಲ ತೋರಿಸ್ತು. ಸೊ ಅಂದರೆ ಈಗ ಏನು ಟಿಕೆಟ್ ಬುಕ್ ಮಾಡ್ಕೊಂಡಿದ್ದಾರೋ ಅವ್ರದ್ದು ಏನೋ ನನಗೆ ಅಷ್ಟು ಐಡಿಯಾ ಇಲ್ಲ, ನೋಡೋಣ. ಸೊ ಬಟ್ ನಾಳೆ ಬೆಳಗ್ಗೆ 6 ಗಂಟೆ 5:30 6 ಗಂಟೆಯಿಂದನೇ ಸೊ ಫ್ಯಾನ್ ಶೋ ಓಪನ್ ಆಗ್ತಾಯಿದೆ. ಸಖತ್ ಕ್ಯೂರಿಯಾಸಿಟಿ ಇದೆ. ನಾನು ನಾಳೆ ಬೆಳಗ್ಗೆ ನೋಡೋಕ್ಕಾಗಿಲ್ಲ ಅಂದರು 10 ಗಂಟೆನೋ ಅಥವಾ ಮ್ಯಾಟ್ನಿ ಶೋ ಪಕ್ಕ ನೋಡ್ತೀನಿ. ಸೊ ರಿವ್ಯೂ ಮಾಡಲ್ಲ. ನನಗೇನಂದರೆ ಒಂದು ಕ್ಯೂರಿಯಾಸಿಟಿ, ಈ ವರ್ಷ ಬಿಡುಗಡೆ ಆಗ್ತಾಯಿದ್ದ ಸಿನಿಮಾಗಳಲ್ಲಿ ಸೊ ಅದು ಕೂಡ ಒಂದು ದೊಡ್ಡ ಬಜೆಟಿನ ಸಿನಿಮಾ. ಹೀಗಾಗಿ ತುಂಬ ನಿರೀಕ್ಷೆ ಇದೆ. ಆಲ್ ದ ಬೆಸ್ಟ್ ಇಡೀ ಕೇಡಿ ಸಿನಿಮಾ ತಂಡಕ್ಕೆ, ನಮ್ಮ ಪ್ರೇಮ್ ಸರ್ಗೆ. ಯಾಕೆಂದರೆ ಅವ್ರದ್ದು ಏನು ಡೈರೆಕ್ಷನ್, ಕರಿಯ ಜೋಗಿ, ಎಕ್ಸ್ಕ್ಯೂಸ್ ಮಿ, ಪ್ರೀತಿಕೆ ಭೂಮಿ ಮೇಲಿದೆ, ರಾಜು, ದಿ ವಿಲ್ಲನು. ಸೊ ಈ ಥರ ಸಿನಿಮಾಗಳು ಏನು ಅವರು ಒಂದು ಅವ್ರ ಲೆವೆಲೇ ಬೇರೆ ಬಿಡಿ. ಅವರು ಕಥೆಯಲ್ಲಿ ಏನಾದರೂ ಒಂಚೂರು ಆಚೆ ಈಗ ಮಾಡ್ಬೋದು, ಬಟ್ ಹಾಡುಗಳಲ್ಲಿ ಮಾತ್ರ ಏಕಲವ್ಯ. ಈಗೇನು ಕೇಡಿಲು ಅಷ್ಟೇ, ಒಂದಕ್ಕಿಂತ ಒಂದು ಸಖತ್. ಅವರು ಬರೀಲಿಲ್ಲ ಅಂದರೂ ಕೂಡ ಯಾರ ಹತ್ರ ಬರೆಸ್ತಾರೋ ಅಷ್ಟು. ಅವರೇ ಒಂದು ಇಂಟರ್ವ್ಯೂದಲ್ಲಿ ಹೇಳಿದ್ರು 1 ತಿಂಗಳಾದರೂ ಬೇಕಂತ ಅವ್ರನ್ನ ಒಪ್ಸೋಕ್ಕೆ. ಅಪ್ಪ, ಅಂದರೆ ಅಷ್ಟು ಡೆಡಿಕೇಶನಾಗಿ ಆ ಕತೆ, ಅಂದರೆ ಒಂದು ಇದರಲ್ಲಿ ಕಥೆನೂ ಹೇಳ್ತಾರೆ. ಆ ಶೈಲಿ ನನಗೆ ತುಂಬ ಇಷ್ಟ ಆಯಿತು. ಸೊ ಇನ್ನು ಈ ಶುಕ್ರವಾರ, ಅಂದರೆ ಪ್ರತಿ ಗುರುವಾರ, ಅಂದರೆ ಈ ಶುಕ್ರವಾರ ಅಂದರೆ ನಾಳೆ ಗುರುವಾರದಿಂದನೇ ಕೇಡಿ ರಿಲೀಸ್ ಆಗ್ತಾಯಿದೆ. ಈ ಶುಕ್ರವಾರ. ಸೊ ಎಲ್ಲರೂ ಹೇಳೋರು ಏನಂದರೆ ವಾರ 5-6 ಸಿನಿಮಾಗಳು ಬಿಡುಗಡೆ ಆದರೆ ಯಾರು ನೋಡ್ತಾರೆ, ಯಾರು ಬರ್ತಾರೆ, ಅಷ್ಟು ಟೈಮ್ ಇದೆ ಆಗೀಗೆ ಅಂತ. ಬಟ್ ಏನೇ ಕಾರಣಗಳು, ಏನೇ ನೆಪಗಳು ಇರಲಿ, ಈ ವಾರ ಒಂದೇ ಸಿನಿಮಾ ರಿಲೀಸ್ ಆಗ್ತಾಯಿದೆ ಕನ್ನಡದಲ್ಲಿ. ಒಂದೇ ಸಿನಿಮಾ, ಅದು ಕೇಡಿ, ಕಾಳಿದಾಸ. ಸೊ ಇಂತಿಂಥ ಆ್ಯಕ್ಟರ್ಗಳು ಇದ್ದಾರೆ. ರಮೇಶ್ ಸರ್ ಇದ್ದಾರೆ, ರವಿಚಂದ್ರನ್ ಸರ್ ಇದ್ದಾರೆ, ರವಿಶಂಕರ್ ಅವರು ಇದ್ದಾರೆ. ಏನು ನನಗೆ ಅದು ಸಖತ್ ಕ್ಯೂರಿಯಾಸಿಟಿ ಹುಟ್ಟಿಸ್ತಾ ಇದೆ. ಸುದೀಪ್ ಅವರು ಗೆಸ್ಟ್ ರೋಲು. ಸೊ ಅದೆಲ್ಲ ನೋಡಿದಾಗ ನನಗೆ ತುಂಬ ಕ್ಯೂರಿಯಾಸಿಟಿ ಇದೆ. ಹೀಗಾಗಿ ರೇಷ್ಮಾ ನಾಣಯ್ಯ ಅವರು ಕೂಡ ಒಂದು ಮುದ್ದಾಗಿದ್ದರು ಇದರಲ್ಲಿ. ಅವರು ಆಲ್ರೆಡಿ ಕ್ರಾಂತಿ ಕುಮಾರ್ ಅವರು ಬರೆದಿರೋ ಡೈಲಾಗು ಆಲ್ರೆಡಿ ಅದು ಟ್ರೈಲರೆಲ್ಲ ಸಖತ್ ಹಿಟ್ ಆಗಿದೆ. ಸೊ ನಾನಂತೂ ತುಂಬ ನಿರೀಕ್ಷೆ ಇದೆ, ತುಂಬ ಕುತೂಹಲದಿಂದ ಕಾಯ್ತಾ ಇದ್ದೀನಿ. ಸಿನಿಮಾ ನೋಡಲೇಬೇಕು. ಸೊ ಎಲ್ಲರೂ ನೋಡೋಣ. ಏನೇ ಅಣಕ ಮಾಡೋದಾಗಿರ್ಬೋದು ಅಥವಾ ಏನೇ ವಾಟ್ ಎವರ್ ಸೋಷಿಯಲ್ ಮೀಡ್ಯಾದಲ್ಲಿ ಹಂಗಾದ್ರೆ ಆ ಸಿನಿಮಾದ ಬಗ್ಗೆ ನೆನಪಿಸ್ಕೊಳ್ಳೋಣ. ವಾಟ್ ಎವರ್ ಕೆಲವರು ಅದು ಎಲ್ಲ ಇರೋದೆ, ಪಾಸಿಟಿವ್ ನೆಗೆಟಿವ್ ಎಲ್ಲ ಇರೋದೆ. ಬಟ್ ನೆಗೆಟಿವ್ ಬೇಡ. ಏನೇ ಇರಲಿ, ಒಂದು ಕನ್ನಡ ಚಿತ್ರರಂಗಕ್ಕೆ ಅದು ಕೂಡ ಒಂದು ಮೈಲಿಗಲ್ಲಾಗಲಿ, ಒಂದು ಹಿಟ್ ಆಗಲಿ. ಯಾಕೆಂದರೆ ಧ್ರುವ ಸರ್ಜಾ ಅವ್ರದ್ದು ಏನು ಅವ್ರ ಸಿನಿಮಾಗಳು ಹಿಸ್ಟ್ರಿ ತೆಗೆದುಕೊಂಡು ಹೋದರೆ ಎಷ್ಟೆಷ್ಟು ಸಿನಿಮಾ ಆ ಥರನೇ ಆಗಲಿ, ಪ್ರೇಮ್ ಅವ್ರದ್ದಾಗಲಿ. ಸೊ ಎಲ್ಲರದ್ದು ಒಂದು ಹಿಸ್ಟ್ರಿ ಕ್ರಿಯೇಟ್ ಆಗಲಿ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಎಂಟೈರ್ ಕೇಡಿ ಚಿತ್ರತಂಡಕ್ಕೆ ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ.